ಬೆಂಗಳೂರಿನಲ್ಲಿ ಗ್ರೇಟ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಪತ್ತೆಯಾಗದ ಸಿಎಂಎಸ್ ವಾಹನದ ಡಿವಿಆರ್. ಅರಣ್ಯ ಪ್ರದೇಶದಲ್ಲಿ ಡಿವಿಆರ್ ಎಸೆದಿರುವಂತಹ ರಾಬರ್ಸ್ ಸಿಎಂಎಸ್ ವಾಹನದಲ್ಲಿದ್ದಂತಹ ಡಿವಿಆರ್ಗಾಗಿ ಖಾಕಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಇನ್ನೂ ಪತ್ತೆಯಾಗಲಿಲ್ಲ ಸಿಎಂಎಸ್ ವಾಹನದ ಡಿವಿಆರ್. ದರೋಡೆ ವೇಳೆ ಡಿವಿಆರ್ ಹೊತ್ತೊಯ್ದಿದ್ರು ಈ ಖದೀಮರು. ಚಿತ್ತೂರು ಮಾರ್ಗದ ಅರಣ್ಯದಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 7.11 ಕೋಟಿ ರಾಬರಿ ಕೇಸ್ನ ಪ್ರಮುಖ ಸಾಕ್ಷ್ಯ ಅಂದ್ರೆ ಅದು ಡಿವಿಆರ್. ಆ ಡಿವಿಆರ್ನ ಅರಣ್ಯ ಪ್ರದೇಶದಲ್ಲಿ ಎಸೆದು ಹೋಗಿದ್ದಾರೆ. ಸಿಎಂಎಸ್ ವಾಹನದಲ್ಲಿದ್ದಂತಹ ಡಿವಿಆರ್ಗಾಗಿ ಖಾಕಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂಎಸ್ ವಾಹನದಲ್ಲಿದ್ದಂತಹ ಡಿವಿಆರ್ನನ್ನ ಸಾಕ್ಷ್ಯ ನಾಶ ಮಾಡಬೇಕು ಅಂತ ಹೇಳಿ ಅರಣ್ಯ ಪ್ರದೇಶದಲ್ಲಿ ಎಸೆದು ಹೋಗಿದ್ರು. ಈಗ ಅದೇ ಡಿವಿಆರ್ನಲ್ಲಿ ಎಲ್ಲಾ ಸಾಕ್ಷ್ಯಗಳು ಕೂಡ ಇದೆ. ಹಾಗಾಗಿ ಪೊಲೀಸರು ಅದಕ್ಕೋಸ್ಕರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ದರೋಡೆ ವೇಳೆ ಡಿವಿಆರ್ ಅನ್ನು ಹೊತ್ತೊಯ್ದ್ರು ಆ ಖದೀಮರು. ಚಿತ್ತೂರು ಮಾರ್ಗದ ಅರಣ್ಯ ಪ್ರದೇಶದಲ್ಲಿ ಎಸೆದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 7.11 ಕೋಟಿ ರಾಬರಿ ಕೇಸ್ನ ಪ್ರಮುಖ ಸಾಕ್ಷ್ಯ ಅಂತ ಹೇಳಿದ್ರೆ ಅದು ಡಿವಿಆರ್. ಸಿಎಂಎಸ್ ವಾಹನದಲ್ಲಿದ್ದ ಡಿವಿಆರ್ಗಾಗಿ ಈಗ ಖಾಕಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಯಾವತ್ತು ಸಿಸಿಟಿವಿ ದೃಶ್ಯಾವಳಿಗಳು ಇಲ್ಲದೇ ಇರುವಂತಹ ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದೇ ಇರುವಂತಹ ಜಾಗದಲ್ಲಿ ಹೋಗ್ತಾ ಇದ್ರು, ಬೇರೆ ಬೇರೆ ಭಾಷೆಯನ್ನ ಮಾತಾಡ್ತಾ ಇದ್ರು. ಹಾಗೇನೆ ಬೇರೆ ಬೇರೆ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ರು, ಬೇರೆ ಬೇರೆ ನಂಬರ್ಗಳನ್ನು ಯೂಸ್ ಮಾಡ್ತಾ ಇದ್ರು, ನಕಲಿ ನಂಬರ್ ಪ್ಲೇಟ್ ಅನ್ನ ಯೂಸ್ ಮಾಡ್ತಾ ಇದ್ರು. ಈಗ ಇನ್ನೋವಾ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ಹೀಗಾಗಿ ಸಿಎಂಎಸ್ ವಾಹನದಲ್ಲಿದ್ದಂಥ ಈಗ ಡಿವಿಆರ್ ಅನ್ನ ಹೊತ್ತೊಯ್ದಿದ್ದಾರೆ. ಆದರೆ ಇನ್ನೂ ಕೂಡ ಪತ್ತೆಯಾಗಲಿಲ್ಲ ಸಿಎಂಎಸ್ ವಾಹನದ ಡಿವಿಆರ್. ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ರಾಬರಿ. ಬೆಂಗಳೂರು ಪೊಲೀಸರಿಗೆ ಆಂಧ್ರ ಪೊಲೀಸರು ಸಹಾಯವನ್ನ ಮಾಡಿದ್ದಾರೆ. ಪವರ್ಫುಲ್ ಇನ್ವೆಸ್ಟಿಗೇಷನ್ ತಂಡವಾಗಿರುವಂತಹ ಎಪಿಸಿಐಸಿ ಆಂಧ್ರ ಪ್ರದೇಶದ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಟವರ್ ಲೊಕೇಶನ್ ವಾಟ್ಸ್ಆಪ್ ಕಾಲ್ ಸಂಬಂಧ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗ ಬೆಂಗಳೂರು ಪೊಲೀಸರಿಗೆ ಆಂಧ್ರ ಪೊಲೀಸರು ಸಹಾಯವನ್ನ ಮಾಡ್ತಾ ಇದ್ದಾರೆ. ಚಿತ್ತೂರು, ಚಿತ್ರಚೇಡು, ನಲ್ಲಮಲ್ಲ ದಟ್ಟ ಅರಣ್ಯದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಪಶ್ಚಿಮ ವಲಯ ವಂಶಕೃಷ್ಣ ಮೂಲದ ಆಂಧ್ರದ ಅಧಿಕಾರಿ ಬ್ಯಾಚ್ಮೇಟ್ ಅಧಿಕಾರಿಗಳನ್ನ ಸಂಪರ್ಕಿಸಿ ಸಹಾಯವನ್ನ ಕೋರಿದ್ರು. ಪೊಲೀಸರಿಗೆ ಸಹಾಯ ಮಾಡಿದ ಆಂಧ್ರದ ತನಿಖಾ ಸಂಸ್ಥೆ ದೇಶದಲ್ಲಿ ಅತ್ಯಂತ ವೇಗವಾಗಿ ತನಿಖೆ ಮಾಡುವ ತನಿಖಾ ಸಂಸ್ಥೆ ಅದು. ದೇಶದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಆಂಧ್ರ ಪ್ರದೇಶದ ಸಿಐಸಿ ಸೆಲ್ ಈಗ ಬೆಂಗಳೂರು ಪೊಲೀಸರಿಗೆ ಆಂಧ್ರ ಪೊಲೀಸರು ಸಹಾಯವನ್ನ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಅದು ಟವರ್ ಲೊಕೇಶನ್ ವಾಟ್ಸ್ಆಪ್ ಕಾಲ್ ಸಂಬಂಧ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಚಿತ್ತೂರು, ಚಿತ್ರಚೇಡು, ನಲ್ಲಮಲ್ಲ ದಟ್ಟ ಅರಣ್ಯ ಪ್ರದೇಶದಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ 90% ಹಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಒಬ್ಬ ಆರೋಪಿ ಕೂಡ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಸಿಎಂಎಸ್ ವಾಹನದ ಡಿವಿಆರ್ ಅನ್ನು ಕೂಡ ಆ ಕಾರ್ಡ್ನಲ್ಲಿ ಎಸೆದು ಹೋಗಿದ್ದಾರೆ. ಅದು ಸಿಕ್ಕಿದ್ರೆ ಎಲ್ಲದಕ್ಕೂ ಕೂಡ ಪ್ರಮುಖ ಸಾಕ್ಷ್ಯ ಅಂತಾನೆ ಹೇಳ್ಬೋದು. ಅದು ಸಿಕ್ಕಿದ್ರೆ ಪ್ರಕರಣದ ಮೂಲ ಎಲ್ಲಿಂದ ಬಂತು ಅಂತ ಹೇಳಿ ಕೂಡ ತನಿಖೆಯಲ್ಲಿ ತಿಳಿದು ಬರುತ್ತೆ. ಈಗ ಬೆಂಗಳೂರು ಪೊಲೀಸರಿಗೆ ಆಂಧ್ರ ಪೊಲೀಸರು ಸಹಾಯವನ್ನ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಟವರ್ ಲೊಕೇಶನ್ ವಾಟ್ಸ್ಆಪ್ ಕಾಲ್ ಸಂಬಂಧ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಚಿತ್ತೂರು, ಚಿತ್ರಚೇಡು, ನಲ್ಲಮಲ್ಲ ದಟ್ಟ ಅರಣ್ಯದಲ್ಲಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ ಅಂತಾನೆ ಹೇಳ್ಬೋದು. ಈಗ ಎಲ್ಲರೂ ಕೂಡ ಆರೋಪಿಗಳು ತಲೆ ಮರೆಸ್ಕೊಂಡಿದ್ರು. ಈಗ ಸಾಕಷ್ಟು 90% ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಒಬ್ಬ ಆರೋಪಿಗಾಗಿ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಬೆಂಗಳೂರು ಪೊಲೀಸರಿಗೆ ಆಂಧ್ರ ಪೊಲೀಸರು ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಸಹಾಯವನ್ನ ಮಾಡ್ತಾ ಇದ್ದಾರೆ? ನಿರೀಕ್ಷೆ ಏನಂದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ರಾಬರಿ ಪ್ರಕರಣ ಏನಿದೆ, ಈ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಿಗಳು ಮೊದಲು ರಾಬರಿ ಆದ ತಕ್ಷಣ ಅವರು ಎಸ್ಕೇಪ್ ಆಗಿದ್ದಿದೆ ಆಂಧ್ರ ಪ್ರದೇಶಕ್ಕೆ. ಮತ್ತೆ ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆದ ನಂತರ ಅವರು ಆರೋಪಿಗಳು ಅಲ್ಲಿ ಕೆಲವೊಂದಷ್ಟು ಬಾಕ್ಸ್ ಗಳನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು. ಅದಾದ ನಂತರ ಮುಂದೆ ಎಸ್ಕೇಪ್ ಆಗಿದ್ರು. ಆ ನಂತರ ಅವರು ಇಲ್ಲಿ ಬಾಕ್ಸ್ ಗಳನ್ನ ಬಿಟ್ಟು ಹೋಗಿದ್ರು. ಅದಾದ ನಂತರ ಮನೆಗಳಲ್ಲಿ ಕೆಲವೊಂದಷ್ಟು ಬಾಕ್ಸ್ ಗಳನ್ನ ಬಿಟ್ಟು ಹೋಗಿದ್ರು. ಜೊತೆಗೆ ಏನಂದ್ರೆ ಆರೋಪಿಗಳಿಗೆ ಅಲ್ಲಿ ಸಿಗಾಕೊಂಡಿದ್ರು. ಅದಾದ್ರೆ ನಂತರ ಅವರ ಡಿವಿಆರ್ ಸಹ ಒಂದು ಪತ್ತೆ ಆಗಿಲ್ಲ. ಆದ್ರೆ ಪ್ರಾರಂಭದಲ್ಲಿ ಈ ಒಂದು ಕೇಸ್ಗೆ ಆರೋಪಿಗಳಿಗೆ ಪತ್ತೆಯನ್ನ ಮಾಡಕ್ಕಿರ್ಬೋದು, ಮತ್ತೆ ಅಲ್ಲಿ ಟವರ್ ಲೊಕೇಶನ್ಸ್ ಇರ್ಬೋದು, ಮತ್ತೆ ವಾಟ್ಸ್ಆಪ್ ಕಾಲ್ಸ್ ಇರ್ಬೋದು, ಮತ್ತೆ ಅವರ ಒಂದು ಈ ಒಂದು ಟವರ್ ಲೊಕೇಶನ್ಗೋಸ್ಕರ ಆಂಧ್ರದ ಒಂದು ಸಿಐಸಿ ಸೆಲ್ ಏನಿದೆ ಅದು ಒಂದು ಸಹಾಯನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಅಂದ್ರೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಸಹ ಈ ಒಂದು ತನಿಖಾ ಸಂಸ್ಥೆ ಏನಿದೆ, ಈ ಒಂದು ತನಿಖಾ ಸಂಸ್ಥೆನೂ ಸಹ ಒಂದು ಬೆಂಗಳೂರು ಪೊಲೀಸರಿಗೆ ಒಂದು ಸಹಾಯನ ಮಾಡಿರುವಂತದ್ದು. ಸೊ ಹಾಗಾಗಿ ಪ್ರತಿಷ್ಠಿತ ಸಂಸ್ಥೆ ಆಗಿರುತ್ತೆ. ಮತ್ತೆ ದೇಶದಲ್ಲೇ ಒಂದು ಪ್ರತಿಷ್ಠಿತ ಸಂಸ್ಥೆ ಮತ್ತು ತನಿಖೆಯನ್ನು ಮಾಡುವುದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕೌಂಟರ್ ಇಂಟೆಲಿಜೆನ್ಸ್ ಪೊಲೀಸ್ ಇರ್ಬೋದು, ಮತ್ತೆ ಬೇರೆ ಬೇರೆ
ರೀತಿಯ ಒಂದು ತನಿಖೆಯನ್ನು ಮಾಡುವಂತದ್ದು. ಮತ್ತೆ ಕ್ರಾಸ್ ಬಾರ್ಡರಿಂಗ್ ಏನು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಈ ಒಂದು ತನಿಖಾ ಸಂಸ್ಥೆ ಎಲ್ಲಾ ಏನು ದೇಶದಲ್ಲಿರುವಂತ ಎಲ್ಲಾ ಪೊಲೀಸರಿಗೂ ಸಹ ಸಹಾಯ ಮಾಡುತ್ತೆ. ಮತ್ತೆ NIA ಇರ್ಬೋದು, ಮತ್ತೆ IB ಇರ್ಬೋದು, ಅವ್ರಿಗೂ ಸಹ ಈ ಒಂದು ತನಿಖಾ ಸಂಸ್ಥೆ ಸಹಾಯ ಮಾಡುತ್ತೆ. ಅದೇ ರೀತಿ ಬೆಂಗಳೂರು ಪೊಲೀಸರಿಗೂ ಸಹ ಸಹಾಯ ಮಾಡುತ್ತೆ. ಯಾಕಂದ್ರೆ ಘಟನೆ ಆದ ನಂತರ ಆರೋಪಿಗಳು ಹತ್ತಿರದ ಒಂದು ಆಂಧ್ರ ಪ್ರದೇಶಕ್ಕೆ ಹೋಗಿರ್ತಾರೆ. ಆನಂತರ ADGP ಶ್ರೀಮಂತ್ ಕುಮಾರ್ ಸಿಂಗ್ ಇರ್ಬೋದು, ಮತ್ತೆ ಅವರು ತಮ್ಮ ಬ್ಯಾಚ್ಮೇಟ್ ಗಳ ಜೊತೆ ಮಾತನಾಡಿ ಸಹಾಯ ಮಾಡುವಂತ ಕೋರಿದ್ರು. ಸೊ ಹಾಗಾಗಿ ಆ ಒಂದು ಸಂಸ್ಥೆನೂ ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ಸಹಾಯ ಮಾಡಿರುವಂತದ್ದು ನಿರೀಕ್ಷಾ. ಈಗ ದೇಶದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಆಂಧ್ರ ಪ್ರದೇಶದ CIC ಸೆಲ್ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ? ನಿರೀಕ್ಷೆ ಏನಂದ್ರೆ ಇದು ದೇಶದಲ್ಲಿ ಸಹ ಸಾಕಷ್ಟು ಪ್ರಕರಣಗಳನ್ನು ಭೇದಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು ಈ ಒಂದು ಕೌಂಟರ್ ಇಂಟೆಲಿಜೆನ್ಸ್ ಸೆಲ್. ಇದು ಆಂಧ್ರ ಮತ್ತು ತೆಲಂಗಾಣ ಇಬ್ರು ರಾಜ್ಯಗಳಿಗೂ ಸಹ ಏನು ಸ್ಥಾಪನೆ ಆಗಿರುವಂತದ್ದು. ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಬಹು ಟ್ರೈನಿಂಗ್ ಅನ್ನ ಪಡೆದುಕೊಂಡಿರ್ತಾರೆ. ಮತ್ತೆ ಅವ್ರಿಗೆ ಅಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಸಹ ನಾವೇನು ವಿದೇಶದಲ್ಲಿ ಯಾವ ರೀತಿ ಟೆಕ್ನಾಲಜಿಗಳನ್ನು ಬಳಸ್ತೀವಿ ಪೊಲೀಸರು, ಅದೇ ಮಾದರಿಯಲ್ಲಿ ಸಹ ಇಲ್ಲಿ ಏನು ಭಾರತದಲ್ಲಿ ಏನು ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಏನಿದೆ ಈ ಒಂದು ಸೆಲ್ ಇದು ಸಹಾಯನ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಅಲ್ಲಿ ವಿವಿಧ ಟ್ರೈನರ್ಸ್ ಗಳಿರ್ತಾರೆ, ಮತ್ತೆ ವಾಟ್ಸ್ಆಪ್ ಲೊಕೇಶನ್ಸ್ ಗಳಿರ್ಬೋದು. ಆರೋಪಿಗಳು ಯಾರೇ ಕ್ರಾಸ್ ಬಾರ್ಡರಿಂಗ್ ಸಿಸ್ಟಮ್ ಅನ್ನ ಮಾಡಿ ಬಂದಂತ ಸಂದರ್ಭದಲ್ಲಿ ಅವರ ಪ್ರಕರಣಗಳನ್ನ ಬೆಳೆಸಿದೆ ಅಂತ ಇರ್ಬೋದು. ಮತ್ತೆ ಅವರ ಮ್ಯಾಪಿಂಗ್ ಇರುತ್ತೆ, ಮತ್ತೆ ಅವರ ರೆಡಾರ್ ಅಂತ ಒಂದು ಸಿಸ್ಟಮ್ ಒಳಗಡೆ ಪಟ್ಟಂತ ಸಂದರ್ಭದಲ್ಲಿ ಯಾವ್ಯಾವ ಮೊಬೈಲ್ ಟವರ್ ಲೊಕೇಶನ್ಸ್ ಎಲ್ಲೆಲ್ಲಿ ಆಕ್ಟಿವ್ ಆಗಿದೆ ಮತ್ತೆ ಎಲ್ಲೆಲ್ಲಿ ಸ್ವಿಚ್ ಆಫ್ ಆಗಿದೆ ಅನ್ನೋದ್ರ ಬಗ್ಗೆ ಸಹ ಈ ಒಂದು ಸಂಸ್ಥೆ ತನಿಖೆಯನ್ನ ಮಾಡಿ ಮತ್ತು ಸ್ಥಳೀಯ ಪೊಲೀಸರು ಯಾರಿಗೆ ಬೇಕಾಗಿರ್ತಾರೆ ಅವ್ರಿಗೆ ಮಾಹಿತಿಯನ್ನು ಕೊಡುವಂತದ್ದು. ಪರೀಕ್ಷಾ. ಥ್ಯಾಂಕ್ ಯು ವರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.